ಅಧ್ಯಾಯ 2 ಶ್ಲೋಕ 42. ಯಾಮಿಮಾಂ ಪುಷ್ಪಿತಾಂ ವಾಚಂ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾಃ ಪಾರ್ಥ. ವಿಸರ್ಗ ಆದ ನಂತರ ಪ ಅಕ್ಷರ ಬರೋದ್ರಿಂದ ಫಕಾರವನ್ನು ಹೇಳ್ತೇವೆ. ವೇದವಾದರತಾಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ನಾಣ್ಯದಸ್ತೀತಿ ವಾದಿನಃ. ಅಧ್ಯಾಯ 2 ಶ್ಲೋಕ 43. ಕಾಮಾತ್ ಮಾನಃ ಸ್ವರ್ಗಪರಾಃ. ವಿಸರ್ಗ ಆದ ನಂತರ ಸ ಅಕ್ಷರ ಬರೋದ್ರಿಂದ ಸ ಅಕ್ಷರವನ್ನು ಸ್ಟ್ರೆಸ್ ಮಾಡಬೇಕು. ಕಾಮಾತ್ ಮಾನಃ ಸ್ವರ್ಗಪರಾಃ ಜನ್ಮ ಕರ್ಮ ಫಲಪ್ರದಾಂ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಗತಿಂ ಪ್ರತಿ. ಹೇಳಿಕೊಡುವುದನ್ನು ಅನುಸರಿಸಿ. ಯಾಮಿಮಾಂ ಪುಷ್ಪಿತಾಂ ವಾಚಂ ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾಃ ಪಾರ್ಥ ವೇದವಾದರತಾಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ನಾಣ್ಯದಸ್ತೀತಿ ವಾದಿನಃ. ಕಾಮಾತ್ ಮಾನಃ ಸ್ವರ್ಗಪರಾಃ ಕಾಮಾತ್ ಮಾನಃ ಸ್ವರ್ಗಪರಾಃ ಜನ್ಮ ಕರ್ಮ ಫಲಪ್ರದಾಂ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ ಭೋಗೈಶ್ವರ್ಯ ಗತಿಂ ಪ್ರತಿ. ಪೂರ್ಣ ಶ್ಲೋಕವನ್ನು ಅಭ್ಯಾಸ ಮಾಡೋಣ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತ್ಯ ವಿಪಶ್ಚಿತಃ ವೇದವಾದರತಾಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ. ಕಾಮಾತ್ ಮಾನಃ ಸ್ವರ್ಗಪರಾಃ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ಶ್ಲೋಕದ ಅರ್ಥವನ್ನು ತಿಳಿಯೋಣ. ಎಲೈ ಪಾರ್ಥನೇ, ಅವಿವೇಕಿಗಳು ವೇದಗಳಲ್ಲಿನ ಕರ್ಮ ಭಾಗವನ್ನೇ ಪ್ರಶಂಸೆ ಮಾಡ್ತಾ ಇದಕ್ಕಿಂತ ಹೆಚ್ಚಿನದೇನೂ ಇಲ್ಲ ಅಂತ ರಮ್ಯವಾಗಿ ಮಾತನಾಡುವರು. ಯಾಮಿಮಾಂ ಪುಷ್ಪಿತಾಂ ವಾಚಂ ಯಾಮ್ ಇಮಾಂ ಅಂದರೆ ಈ ಎಲ್ಲ ಈ ಪ್ರಕಾರದ ಯಾವ ಪುಷ್ಪಿತಾಂ ಹೂವಿನಂತಹ ವಾಚಂ ಮಾತುಗಳನ್ನು ಪ್ರವದಂತ್ಯ ವಿಪಶ್ಚಿತಃ ಪ್ರವದಂತಿ ಅಂದರೆ ಹೇಳುತ್ತಾರೋ ಅಪವಿಶ್ಚಿತಃ ಅಂದರೆ ಅಲ್ಪಜ್ಞಾನಿಗಳಾದ ಅವಿವೇಕಿಗಳಾದ ಅಲ್ಪಜ್ಞಾನಿಗಳಾದವರು ವೇದಗಳ ಕರ್ಮ ಭಾಗಗಳಲ್ಲಿನ ಹೂವಿನಂತಹ ಮಾತುಗಳಿಗೆ ಮೋಹಗೊಳ್ತಾರೆ. ತಮ್ಮ ಅಜ್ಞಾನದಿಂದಾಗಿ
ಅವರು ವೇದಗಳ ಕರ್ಮಕಾಂಡ ಭಾಗಗಳಲ್ಲಿ ಹೊಗಳಿರುವ ಫಲಾಕಾಂಕ್ಷಿ ಕರ್ಮಗಳಲ್ಲಿ ಆಸಕ್ತರಾಗ್ತಾರೆ. ಕಾಮಾತ್ಮಾನ ಸ್ವರ್ಗಪರ. ಕಾಮಾತ್ಮಾನಃ ಅಂದರೆ ಕಾಮ ಆತ್ಮನಃ, ಇಂದ್ರಿಯ ತೃಪ್ತಿಯನ್ನು ಅಪೇಕ್ಷಿಸುವವರು. ಸ್ವರ್ಗಪರ, ಸ್ವರ್ಗವನ್ನೇ ಪರಮಶ್ರೇಷ್ಠ ಎಂದು ಭಾವಿಸುವವರು. ಇದಕ್ಕಿಂತ ಉತ್ತಮವಾದದ್ದು ಮತ್ತೇನೂ ಇಲ್ಲವೇ ಇಲ್ಲ ಎಂಬುದಾಗಿ ಹೇಳುವವರು. ವೇದಜ್ಞಾನದ ಸಂಪೂರ್ಣ ಗುರಿಯೇ ಇದು ಅಂತ ಭಾವಿಸಿಕೊಂಡು ಬಿಡ್ತಾರೆ. ಅವರು ಆಸೆಗಳಿಂದ ತುಂಬಿರುವವರು. ಕರ್ಮ ಫಲವನ್ನೂ ಪುನರ್ಜನ್ಮವನ್ನೂ ಕೊಡುವ ಸ್ವರ್ಗವನ್ನೇ ದೊಡ್ಡದು ಅಂತ ಪರಿಗಣಿಸುವವರು. ಜನ್ಮ ಕರ್ಮ ಫಲಪ್ರದಾಂ, ಉತ್ತಮ ಜನ್ಮ ಮತ್ತು ಇತರ ಕಾಮ್ಯ ಫಲಗಳಲ್ಲಿ ಪರಿಣಮಿಸುವ. ಜನ್ಮ ಕರ್ಮ, ಕರ್ಮ ಫಲ. ಕರ್ಮ ಫಲ ಅಂದರೆ ಇನ್ನೊಂದು ಜನ್ಮ. ಮುಂದಿನ ಜನ್ಮದಲ್ಲಿ ಶ್ರೀಮಂತನಾಗಿ ಹುಟ್ಟಬೇಕು, ರಾಜರ ಥರ ಮೆರಿಬೇಕು, ಹೀಗೆ ಏನೇನೋ ಆಸೆಗಳು. ಕ್ರಿಯಾ ವಿಶೇಷ ಬಹುಲಾಂ. ಕ್ರಿಯಾ ವಿಶೇಷ ಅಂದರೆ ವೈಭವಯುಕ್ತ ಆಚರಣೆಗಳ. ಬಹುಲಾಂ ವಿವಿಧ, ಬಹಳ ಕ್ರಿಯಾಕಲಾಪಗಳನ್ನು ಒಳಗೊಂಡ. ಭೋಗೈಶ್ವರ್ಯ ಗತಿಂ ಪ್ರತಿ. ಭೋಗ ಅಂದರೆ ಇಂದ್ರಿಯಾನುಭವದಲ್ಲಿ. ಐಶ್ವರ್ಯ, ಪವರು, ಎಂಜಾಯ್ಮೆಂಟು, ಹೀಗೆ ಇದರಲ್ಲೇ ಆಸಕ್ತಿ ಉಳ್ಳವರಾಗಿ. ಇಂತಹ ಆಸೆಯಿಂದ ಕೂಡಿದವರಿಗೆ ಚಿತ್ತ ಏಕಮುಖವಾಗಿರೋದಿಲ್ಲ, ಅದು ಶುದ್ಧಿಯಾಗಿಯೂ ಇರೋದಿಲ್ಲ. ಅವರ ಬುದ್ಧಿ ಕದಡಿ ಹೋಗಿರುತ್ತೆ. ತಾತ್ಕಾಲಿಕವಾಗಿ ಬರುವ ಸ್ವರ್ಗವನ್ನೇ ಅನಂತ ಅಂತ ಭಾವಿಸ್ತಾರೆ. ಅವರ ದೃಷ್ಟಿ ಸತ್ಯಾನ್ವೇಷಣೆಯಲ್ಲ, ಭೋಗಾನ್ವೇಷಣೆ. ಎಲ್ಲಿಯವರೆಗೆ ಭೋಗ ವಾಸನೆಯಿಂದ ಚಿತ್ತ ಹಲವು ಮುಖವಾಗಿ ಹೊಡೆದು ಹೋಗಿದೆಯೋ ಅಂಥವರು ಪರಮ ಜ್ಞಾನವನ್ನು ಪಡೆಯಲಾರರು. ಜ್ಞಾನಕ್ಕೆ ಮನಸ್ಸು ಏಕಮುಖವಾಗಿ ಹರಿಬೇಕು, ಬುದ್ಧಿ ಹರಿತವಾಗಿರಬೇಕು. ಸ್ವರ್ಗಾಕಾಂಕ್ಷಿಗಳಲ್ಲಿ ಇವು ಇಲ್ಲ. ಕಾಮಾತ್ಮಾನ ಸ್ವರ್ಗಪರ ಜನ್ಮ ಕರ್ಮ ಫಲಪ್ರದಾಂ. ಸ್ವರ್ಗವನ್ನ ಗುರಿಯಾಗಿಟ್ಕೊಂಡು ಆಶೆಗಳಿಂದ ತುಂಬಿದವರಾಗಿ ಅವರೆಸಗುವ ಕರ್ಮಗಳಿಗೆ ಪ್ರತಿಫಲವನ್ನ ಅಪೇಕ್ಷಿಸುತ್ತಾ ನಾನಾ ರೀತಿಯ ಭೋಗಗಳಿಗಾಗಿ ವಿವಿಧ ಕರ್ಮಗಳನ್ನು ಮಾಡ್ತಾರೆ. ಯಾರು ಭೋಗಕ್ಕೆ ಮತ್ತು ಅಧಿಕಾರಕ್ಕೆ ಬಲವಾಗಿ ಅಂಟಿಕೊಂಡಿರ್ತಾರೋ ಅವರ ವಿವೇಚನಾ ಶಕ್ತಿಯು ಕುಂಠಿತವಾಗಿರುವುದು. ಅಂಥವರಿಗೆ ಮೋಕ್ಷದಲ್ಲಿ ಆಸಕ್ತಿಯೇ ಇಲ್ಲ. ಅತಿ ಭೋಗದ ಇಂದ್ರಿಯ ಸುಖದಲ್ಲಿ ಮಾತ್ರ ಅವರಿಗೆ ಆಸಕ್ತಿ. ಮರಣಾನಂತರವೂ ಕೂಡ ಸ್ವರ್ಗ ಭೋಗವನ್ನು ಪಡಿಬೇಕು ಅನ್ನೋದು ಅವರ ಮಹತ್ವಾಕಾಂಕ್ಷೆ. ಆದ್ದರಿಂದ ಜೀವನ ಇಡೀ ಅವರು ತಮ್ಮ ವೇಳೆಯನ್ನ ಇಂತಹ ಕರ್ಮಗಳನ್ನು ಮಾಡೋದ್ರಲ್ಲೇ ಕಳೀತಾರೆ. ಆದರೆ ಆಧ್ಯಾತ್ಮಿಕ ನಿಲುವಿನಿಂದ ಇವು ಮೋಕ್ಷ ಸಾಧನೆಗೆ ಯೋಗ್ಯವಾದುದಲ್ಲ. ಸಾಧನೆಯ ಮಾರ್ಗವನ್ನೇ ಕೊನೆ ಅಂತ ತಪ್ಪು ತಿಳಿದಿರುವವರು. ಕರ್ಮ ಭಾಗ ಮಾರ್ಗ ಮಾತ್ರ, ಅಂದರೆ ರೂಟ್ ಮಾತ್ರ. ಶ್ರವಣ, ಮನನ, ನಿಧಿಧ್ಯಾಸನಗಳು ಇವುಗಳ ಮೂಲಕ ಆತ್ಮನನ್ನ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಭಾಗ ವೇದದ ಅಂತ್ಯಭಾಗದಲ್ಲಿದೆ. ಕರ್ಮಕಾಂಡ ಮನಸ್ಸನ್ನ ಏಕಾಗ್ರತೆಗೆ ತಯಾರು ಮಾಡಬೇಕಾದ್ರೆ ಮಾಡುವ ಕರ್ಮವನ್ನ ನಿರ್ದಿಷ್ಟ ಬಯಕೆಗಳಿಲ್ಲದೆ, ಅಂದರೆ ನಿಷ್ಕಾಮದಿಂದ ಮುಂದುವರಿಸಿದರೆ ಮಾತ್ರ ಸಾಧ್ಯ. ನಾನಾ ರೀತಿಯ ಬಯಕೆಗಳಿಂದ ಕೂಡಿದ ವ್ಯಕ್ತಿಗಳು ಅವರ ಆಂತರಿಕ ಬದುಕಿನಲ್ಲಿ ಸಮಚಿತ್ತತೆಯನ್ನ ಎಂದೂ ಕಂಡುಕೊಳ್ಳಲಾರರು. ಓ ಅರ್ಜುನ, ಯಾರು ಆಪಾತ ಮನೋಹರವಾದ ಮಾತುಗಳನ್ನಾಡುವರೋ ಅವರು ಅವಿವೇಕಿಗಳು. ಅವರು ವೇದಗಳ ಕೇವಲ ಶಬ್ದಗಳಲ್ಲಿಯೇ ಆನಂದ ಪಡ್ತಾ ಅಲ್ಲಿ ಬೇರೇನೂ ಇಲ್ಲ ಅಂತ ವಾದಿಸುವವರು. ಅವರು ಆಸೆಗಳಿಂದ ತುಂಬಿರುವವರು. ಕರ್ಮ ಫಲವನ್ನೂ ಪುನರ್ಜನ್ಮವನ್ನೂ ಕೊಡುವ ಸ್ವರ್ಗವನ್ನೇ ದೊಡ್ಡದು ಅಂತ ಪರಿಗಣಿಸುವವರು. ಭೋಗೈಶ್ವರ್ಯಗಳನ್ನ ಕೊಡುವ ಅನೇಕಾನೇಕ ವಿಶಿಷ್ಟ ಕರ್ಮಗಳಿಂದ ಕೂಡಿರುವವರು ಅಂತ ಪರಮಾತ್ಮ ತಿಳಿಸ್ತಿದ್ದಾನೆ.